ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎನಿವೆ ಜುಲೈ ಮೊದಲ ವಾರದಲ್ಲೇ ಆಗುವ ಸಾಧ್ಯತೆಗಳು ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈಗ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಂಪುಟದಲ್ಲಿ ಸ್ಥಾನಮಾನ ಪಡೆದುಕೊಳ್ಳುವಂತಹ ಶಾಸಕರು ಯಾರು, ಈ ಬಾರಿ ಯಾವ ಮಾನದಂಡ ವರ್ಕೌಟ್ ಆಗುತ್ತೆ, ಜಾತಿವಾರುನ ಜಿಲ್ಲಾವಾರುನ ಅನ್ನುವಂತಹ ಪ್ರಶ್ನೆಗೆ ಜಿಲ್ಲಾವಾರು ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಇರುವ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರು ಲಾಭಿ ಮಾಡ್ತಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆ. ಹೊಸದಾಗಿ ಗೆದ್ದ ಶಾಸಕರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ. ಅಂದ್ರೆ ಮೊದಲ ಬಾರಿ MLA ಆದವರಿಗೆ, 2-3 ಬಾರಿ ಗೆದ್ದವರಿಗೂ ಕೂಡ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಮಾಡ್ತಿದ್ದಾರೆ ಶಾಸಕರು. 2ನೇ ಲಿಸ್ಟ್ ನಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದು ಯಾರು, ಜಿಲ್ಲಾವಾರುನ ಸಮುದಾಯವಾರುನ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2ನೇ ಲಿಸ್ಟ್ ನಲ್ಲಿ ಯಾರು ಸ್ಥಾನಮಾನ ಪಡೆದುಕೊಳ್ಳಬಹುದು? ಡಿ.ಕೆ. ಶಿವಕುಮಾರ್ ಅವರ ನೂತನ ಸಂಪುಟದಲ್ಲಿ ಯಾರಿಗೆ ಸ್ಥಾನ? ರಾಹುಲ್ ಗಾಂಧಿ ವಿದೇಶದಿಂದ ಬಂದ ಬಳಿಕ ದೆಹಲಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೌಡಾಯಿಸಲಿದ್ದಾರೆ. ವಾರದ ಕೊನೆಗೆ ದಿಲ್ಲಿಗೆ ಹೋಗಲಿದ್ದಾರೆ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗೋ ಸಾಧ್ಯತೆ ಇದೆಯಂತೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಬಳಿಕ ಪಟ್ಟಿ ಫೈನಲ್ ಮಾಡೋ ಸಾಧ್ಯತೆ ಇದೆ. ಜಿಲ್ಲಾವಾರು ಯುವ ಶಾಸಕರಿಗೆ ಈ ಬಾರಿ ಮನೆ ಹಾಕುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಿರಿಯ ಶಾಸಕರಲ್ಲೂ ಕೂಡ ಕೆಲವರಿಗೆ ಸಚಿವ ಸ್ಥಾನ ಸಿಗಲಿದೆ. ಈ ಬಾರಿ ಎಲ್ಲರನ್ನ ಕೂಡ ಕಡೆಗಣನೆ ಮಾಡಕ್ಕಾಗಲ್ಲ. ಬಹುತೇಕ ಜುಲೈ 2ನೇ ವಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುವುದು ಪಕ್ಕಾ ಅಂತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಿಸ್ಟ್ ನಲ್ಲಿ ಇರೋದು ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಜಿಲ್ಲಾವಾರು ಶಾರ್ಟ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ವಿದೇಶದಿಂದ ಬಂದ ಬಳಿಕ ಇಮಿಡಿಯೇಟ್ ಆಗಿ ಸಂಪುಟ ವಿಸ್ತರಣೆ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಆದ್ರೆ 2ನೇ ಲಿಸ್ಟ್ ನಲ್ಲಿ ಹೊಸಬರಿಗೆ ಆದ್ಯತೆ. ಹಂಗಂದ ಮಾತ್ರಕ್ಕೆ ಹಿರಿಯರನ್ನ ಸಂಪೂರ್ಣವಾಗಿ ಕೈ ಬಿಡ್ತಾರ ಮುಖ್ಯಮಂತ್ರಿಗಳು ಅಂದ್ರೆ ಇಲ್ಲ, ಕೆಲವರಿಗೆ ಅಲ್ಲೂ ಕೂಡ ಚಾನ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಆದ್ರೆ ಅತಿ ಹೆಚ್ಚು ಹೊಸ ಮುಖಗಳಿಗೆ ಈ ಬಾರಿ ಆದ್ಯತೆ ಇರುತ್ತೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯುವಕರಿಗೆ ಈ ಬಾರಿ ಮಣೆ ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡಿದ್ದಾರೆ. ಆ ಮೂಲಕ ಸಂಪುಟಕ್ಕೂ ಪಕ್ಷ ಸಂಘಟನೆಗೂ ಸಹಕಾರಿಯಾಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಹೊಸಬರಿಗೆ ಆದ್ಯತೆ ಸಿಕ್ಕಾಗ ಒಂದು ಬೂಸ್ಟ್ ಸಿಗುತ್ತೆ ಪಕ್ಷಕ್ಕೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಎನಿವೆ ಜುಲೈಯಲ್ಲೇ ಸಂಪುಟ ವಿಸ್ತರಣೆ ಆಗುತ್ತೆ. ಬಹುತೇಕ 2ನೇ ವಾರ ಎಲ್ಲವೂ ಕೂಡ ಅಂತಿಮ ಆಗುತ್ತೆ, ಲಿಸ್ಟ್ ಔಟ್ ಆಗುವ ನಿರೀಕ್ಷೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಯಾವಾಗ ಸಂಪುಟ ವಿಸ್ತರಣೆ ಅಂತ ಬಹುತೇಕ ಸಚಿವಾಕಾಂಕ್ಷಿಗಳು ಎದುರು ನೋಡ್ತಿದ್ದಾರೆ. ಈ ಬಾರಿ ಯಾವ ಮಾನದಂಡ ವರ್ಕೌಟ್ ಆಗುತ್ತೆ, ಹೆಂಗ್ ಲೆಕ್ಕಾಚಾರಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಶ್ರುತಿ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗ 1 ವರ್ಷ ಆಗ್ತಾ ಬರ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಹ ತಮ್ಮ ಸಚಿವ ಸಂಪುಟದಲ್ಲಿ ಖಾಲಿ ಇರತಕ್ಕಂಥ 20 ಸ್ಥಾನಗಳನ್ನು ತುಂಬಲಿಕ್ಕೆ ಸಾಕಷ್ಟು ಉತ್ಸುಕರಾಗಿರುವಂಥದ್ದು. ಆ ನಿಟ್ಟಿನಲ್ಲೇ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಹ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಿರತಕ್ಕಂಥ ಹಿರಿಯ ಶಾಸಕರದ್ದು ಒಂದು ಶಾರ್ಟ್ ಲಿಸ್ಟನ್ನು ಅವರು ಸಹ ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಟೀಮಲ್ಲೂ ಸಹ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸಹ ಒಂದು ಲಿಸ್ಟನ್ನು ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರುಗಳ ಪೈಕಿನೂ ಸಹ ಅವರ ಬಳಿಯೂ ಸಹ ಕೆಲ ಶಾಸಕರುಗಳ ಹೆಸರು ಇರುವಂಥದ್ದು. ಹೀಗಾಗಿ ಒಟ್ಟು 20 ಸ್ಥಾನಗಳಿಗೆ ಈಗ ಸದ್ಯಕ್ಕೆ 40ಕ್ಕೂ ಹೆಚ್ಚು ಶಾಸಕರುಗಳು ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡದಾದಂಥ ತಲೆನೋವು ಆಗಿರುವಂಥದ್ದೇ ಈ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂತಂದರೆ ಇರುವುದು ಕೇವಲ 20 ಸಚಿವ ಸ್ಥಾನ, ಆದರೆ ಆಕಾಂಕ್ಷಿಗಳ ಸಂಖ್ಯೆ ಮಾತ್ರ 40ರಿಂದ 45 ಶಾಸಕರುಗಳು ಇರುವಂಥದ್ದು. 3ರಿಂದ 7 ಬಾರಿ ಗೆದ್ದಿರ್ತಕ್ಕಂಥ ಸಾಕಷ್ಟು ಶಾಸಕರುಗಳು ಈಗಾಗಲೇ ಈ ಬಾರಿ ನಮಗೆ ಸಚಿವ ಸಂಪುಟ ಬೇಕೇ, ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಸಾಕಷ್ಟು ಪೈಪೋಟಿಯನ್ನು ಸಹ ಮಾಡ್ತಾ ಇರುವಂಥದ್ದು, ಒತ್ತಡವನ್ನು ಸಹ ಹಾಕ್ತಾ ಇರುವಂಥದ್ದು. ಹೀಗಾಗಿ CM ಡಿ.ಕೆ. ಶಿವಕುಮಾರ್ ಅವರು, ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ಸೇರಿಕೊಂಡು ವಲಯವಾರು ಮತ್ತು ಜಾತಿವಾರು ಆ ನಿಟ್ಟಿನಲ್ಲೇ ಈ ಬಾರಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ಒಂದು ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಬಹುತೇಕವಾಗಿ ಮುಂದಿನ ತಿಂಗಳು 1ನೇ ವಾರಕ್ಕೆ ದೆಹಲಿಗೆ CM ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕರೆಸಿಕೊಂಡು ಹೈಕಮಾಂಡ್ ನಾಯಕರುಗಳು ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಒಂದು ಲಿಸ್ಟನ್ನು ಸಹ ರೆಡಿ ಮಾಡ್ತಾರೆ. ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ಅವರು ಆಗಮಿಸಿದ ಬಳಿಕ ಬಹುತೇಕವಾಗಿ ಸಚಿವ ಸಂಪುಟ ಫೈನಲ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. 20 ಸಚಿವ ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರುಗಳು ಎಲ್ಲರೂ ಸಹ ಪೈಪೋಟಿಯನ್ನು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ವಲಯವಾರು ಮತ್ತು ಜಾತಿವಾರು ಆಗಿನೇ ಸಾಕಷ್ಟು ಲಾಬಿ ನಡೀತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.